ನಮಸ್ಕಾರ, ನನ್ನ ಹೆಸರು ಗೌರಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು. ನಾನು ಇವತ್ತು ಪ್ರಾಣಿಗಳಲ್ಲಿನ ಹಾರ್ಮೋನ್ ಬಗ್ಗೆ ಹೇಳಲು ಬಯಸುತ್ತೇನೆ. ಮೊದಲನೇದಾಗಿ ಹಾರ್ಮೋನ್ ಎಷ್ಟು ಮುಖ್ಯ ಅಂದರೆ ನಮ್ಮ ದೇಹದಲ್ಲಿ ಮೆದುಳು, ಹೃದಯನ ರಕ್ಷಿಸುವ ಪಕ್ಕೆಲುಬುಗಳು ಎಷ್ಟು ಮುಖ್ಯನೋ ಹಾಗೆ ಹಾರ್ಮೋನ್ಸ್ನು ಅಷ್ಟೇ ಮುಖ್ಯ. ಹಾರ್ಮೋನ್ಸ್ನು ನಮ್ಮ ದೇಹದ 2ನೇ ವಿಧದ ನಿಯಂತ್ರಣ ಸಹಭಾಗಿತ್ವವನ್ನು ರೂಪಿಸುತ್ತವೆ. ಮೊದಲನೇದಾಗಿ ಬೆಳವಣಿಗೆ ಹಾರ್ಮೋನ್. ಅದರ ಗ್ರಂಥಿ ಅಂದರೆ ಪಿಟ್ಯುಟರಿ ಗ್ರಂಥಿ. ಕಾರ್ಯ ಏನು ಮಾಡುತ್ತೆ ಅಂದರೆ ಎಲ್ಲ ಅಂಗಗಳನ್ನು ಬೆಳವಣಿಗೆಯಲ್ಲಿ ಪ್ರಚೋದಿಸ್ತದೆ. ಪಿಟ್ಯುಟರಿ ಗ್ರಂಥಿ ನಮ್ಮ ಮೆದುಳಿನ ಭಾಗದಲ್ಲಿ ಕಂಡು ಬರುತ್ತದೆ. ಆ ಕಾರ್ಯ ಏನು ಮಾಡ್ತೀವಿ, ಎಲ್ಲ ಅಂಗಗಳನ್ನು ಬೆಳವಣಿಗೆಯಲ್ಲಿ ನಮ್ಮ ಅಂಗಗಳನ್ನು ಬೆಳೆಯುವುದಕ್ಕೆ ಅದನ್ನು ಪ್ರಚೋದಿಸ್ತದೆ. ಎರಡನೇದಾಗಿ ಥೈರಾಕ್ಸಿನ್ ಹಾರ್ಮೋನ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಕಾರ್ಯ ದೇಹದ ಬೆಳವಣಿಗೆ ಚಯಾಪಕ್ರಿಯೆಯನ್ನು ನಿಯಂತ್ರಿಸ್ತದೆ. ಥೈರಾಯ್ಡ್ ಗ್ರಂಥಿ, ಈ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಹೆಚ್ಚಿಗೆ ಆಯ್ತಂದ್ರಲ್ಲ ದೈತ್ಯತೆ ಉಂಟಾಗ್ತದೆ, ಕಡಿಮೆ ಆಯ್ತಂದ್ರೆ ಕುಬ್ಜತೆ ಉಂಟಾಗ್ತದೆ. ಅದು ಇದು ಹೆಚ್ಚಿಗೆ ಕಡಿಮೆ ಆಗತ್ತಂದ್ರೆ ಅದ್ರಲ್ಲಿಂತ ಗಳಗಂಡ ರೋಗ ಅಂತ ಬರ್ತದೆ. ಇನ್ನು ಮೂರನೇದು ಇನ್ಸುಲಿನ್ ಗ್ರಂಥಿ. ಮೆದುಜನಕ ಗ್ರಂಥಿ ಕಾರ್ಯ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ. ಇನ್ಸುಲಿನ್ ಅದು ಯಾವಾಗ್ರೆ ಮನುಷ್ಯರಿಗೆ ಶುಗರ್ ಹೆಚ್ಚಿಗೆ ಆಯ್ತಂದ್ರೆ ಇಂಜೆಕ್ಷನ್ ಅಂತ ಕೊಡ್ತಾರೆ. ಇಂಜೆಕ್ಷನ್ದಾಗ ಬಳಸೋದೆ ಇನ್ಸುಲಿನ್. ಈಗ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅದರ ಅಂತಃಸಂಕ ಗ್ರಂಥಿ ವೃಷಣಗಳು ಕಾರ್ಯ ಏನು ಮಾಡ್ತಾವೆ, ಹುಡುಗರಲ್ಲಿ ಮುಖದ ಮೇಲೆ ಕೂದಲು ಬೆಳವಣಿಗೆ, ಧ್ವನಿಪೆಟ್ಟಿಗೆ ವಿಸ್ತಾರ. ಈ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಕಂಡು ಬರುತ್ತದೆ. ಹುಡುಗರಲ್ಲಿ ಕೂದಲು ಬೆಳವಣಿಗೆ ಆಗ್ತದೆ, ಧ್ವನಿಪೆಟ್ಟಿಗೆ ವಿಸ್ತಾರ. ಉದಾಹರಣೆಗೆ ಗಡ್ಡ ಆಗಿರ್ಬೋದು, ಮೀಸೆ ಆಗಿರ್ಬೋದು, ಧ್ವನಿಪೆಟ್ಟಿಗೆ ವಿಸ್ತಾರ, ಗಂಡಸು ಮಕ್ಕಳು ಗಡುಸಾಗೋದು. ಈಸ್ಟ್ರೋಜನ್ ಇದು ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ 2 ಈಸ್ಟ್ರೋಜನ್ ಒಂದು, ಪ್ರೊಜೆಸ್ಟ್ರಾನ್ ಒಂದು. ಅದರ ಗ್ರಂಥಿ ಅಂಡಾಶಯಗಳು ಕಾರ್ಯ ಏನು ಮಾಡ್ತಾ ಅಂದರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ ಮಾಡ್ತದೆ. ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಬೆಳವಣಿಗೆ ಮಾಡುತ್ತದೆ ಮತ್ತು ಋತುಚಕ್ರದ ನಿಯಂತ್ರಣನ ಮಾಡ್ತದೆ. ಹಾರ್ಮೋನ್ ಅಡ್ರಿನಲಿನ್ ಗ್ರಂಥಿ. ಅಡ್ರಿನಲಿನ್ ಗ್ರಂಥಿ ಕಾರ್ಯ ಏನು ಮಾಡ್ತದೆ, ಹೃದಯ ಬಡಿತವನ್ನು ನಿಯಂತ್ರಿಸ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ. ಉದಾಹರಣೆ ಹೆಂಗಂದ್ರೆ ನಾವು ಭಯ, ಆತಂಕ ಆದಾಗ ಅಡ್ರಿನಲಿನ್ ಗ್ರಂಥಿ ಕೆಲಸ ಮಾಡ್ತದೆ. ಉದಾಹರಣೆ ಹೇಳ್ಬೇಕಾದ್ರೆ ನೀವು ಹೋಗ್ತಾ ಇರ್ತೀರ, ಅವಾಗ ಒಂದು ಹೆಬ್ಬ ಬಂದಿರ್ತದೆ, ಎಲ್ಲ ಭಯ ಆತಂಕ ಆಗ್ತದೆ. ಆ ಸಮಯದಲ್ಲಿ ಮೆದುಳು ಸೂಚನೆ ಕೊಟ್ಟು ಅಡ್ರಿನಲಿನ್ ಗ್ರಂಥಿ ಬಿಡುಗಡೆ ಆಗ್ತದೆ, ಹಾರ್ಮೋನ್ ಬಿಡುಗಡೆ ಆಗ್ತದೆ. ಹಾಗಾಗಿ ಅಡ್ರಿನಲಿನ್ ಗ್ರಂಥಿನೂ ಬೇಕು. ಥ್ಯಾಂಕ್ ಯು.